ನಮಸ್ಕಾರ ವೀಕ್ಷಕರೇ, ಧಮನಿ ಕಿಚನ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ಪೆಷಲ್ ಪ್ರಸಾದ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪಂಚಾಮೃತ, ತಿರುಪತಿ ಲಡ್ಡು, ಹಾಗೆ ಸತ್ಯನಾರಾಯಣ ಪೂಜಾ ಪ್ರಸಾದ. ಇದಕ್ಕೆ ಸಪಾದಭಕ್ಷ್ಯ ಅಂತಲೂ ಹೇಳ್ತಾರೆ. ಇದನ್ನು ಬೇರೆ ಟೈಮಲ್ಲಿ ಮಾಡಲ್ಲ, ಹಾಗಾಗಿ ಇದನ್ನು ತಿನ್ನಬೇಕು ಅಂದರೆ ಸತ್ಯನಾರಾಯಣ ಪೂಜೆಗೆ ಕಾಯಲೇಬೇಕು. ಹಾಗೆ ಈ ಪ್ರಸಾದನ ಮಾಡೋದಕ್ಕೂ ಕೂಡ ಒಂದು ಕ್ರಮ ಇದೆ. ಅದೇ ಮೆಥಡಲ್ಲಿ, ಅದೇ ಮೆಜರ್ಮೆಂಟಲ್ಲಿ ಮಾಡಬೇಕು. ಫ್ರೆಂಡ್ಸ್, ಕೆಲವು ದಿನಗಳ ಹಿಂದೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ವಿ. ಆವಾಗ ಪ್ರಸಾದ ಮಾಡಿರೋದನ್ನು ವಿಡಿಯೋ ಮಾಡಿದ್ದೀನಿ. ಅದನ್ನು ಈಗ ನಿಮ್ಮೆಲ್ಲರ ಜೊತೆ ಹಂಚ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ಸತ್ಯನಾರಾಯಣ ಪೂಜಾ ಪ್ರಸಾದ ಸಪಾದಭಕ್ಷ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬಾಣಲಿನ ಬಿಸಿಗಿಟ್ಕೋತಾ ಇದ್ದೀನಿ. ಇದಕ್ಕೆ 1/4 ಸೇರಿನಷ್ಟು ಚಿರೋಟಿ ರವನ ಹಾಕ್ತಾಯಿದ್ದೀನಿ. ನೀವು ಚಿರೋಟಿ ರವೆ ಬದಲು ಮಾಮೂಲಿ ಉಪ್ಪಿಟ್ಟು ರವೆ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ಇದಕ್ಕೆ ಸೇಮ್ ಅಮೌಂಟು ಅಂದರೆ 1/4 ಸೇರಿನಷ್ಟು ತುಪ್ಪನ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಉರಿ ಮೀಡಿಯಮ್ ಫ್ಲೇಮ್ನಲ್ಲಿರಲಿ, ಹೈ ಫ್ಲೇಮು ಬೇಡ, ತುಂಬ ಲೋ ಫ್ಲೇಮು ಬೇಡ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ ಹುರ್ಕೋಬೇಕು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಈ ಪ್ರಸಾದನ ಕೆಲವರು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ. ಗೋಧಿ ಹಿಟ್ಟು ಯೂಸ್ ಮಾಡೋದಿದ್ದರೆ ಸೇಮ್ ಮೆಜರ್ಮೆಂಟು, ನಾವಿಲ್ಲಿ ರವಾನ ಎಷ್ಟು ಹಾಕಿದ್ದೀವೋ ಅಷ್ಟೇ ಗೋಧಿ ಹಿಟ್ಟನ್ನು ಹಾಕಿದರೆ ಆಯಿತು. ಬೇರೆ ಎಲ್ಲ ಸೇಮ್ ಮೆಥಡು. ಈ ಪ್ರಸಾದ ಚೆನ್ನಾಗಿ ಬರೋದಕ್ಕೆ ಸೀಕ್ರೆಟ್ ಏನಂದರೆ, ರವೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಬೇಕು. ಅದೇ ಇದರ ಸೀಕ್ರೆಟು. ಚೆನ್ನಾಗಿ ಹುರಿದಿಲ್ಲ ಅಂದರೆ ಪ್ರಸಾದ ಚೆನ್ನಾಗಿ ಬರಲ್ಲ, ಅಂಟಂಟಾಗಿಬಿಡತ್ತೆ. ಚೆನ್ನಾಗಿ ಫ್ರೈ ಆದರೆ ಮಾತ್ರ ಪ್ರಸಾದ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ರವೆ ಹೇಗೆ ಕೆಂಪಾಗಿ ಹುರಿದು ಬಂದಿದೆ ಅಂತ. ಇಷ್ಟು ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಉರಿನ ತುಂಬ ಲೋ ಮಾಡಿಬಿಡಿ. ಆಮೇಲೆ ಇದಕ್ಕೆ ಸೇಮ್ ಅಮೌಂಟು ಅಂದರೆ 1/4 ಸೇರಿನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1/4 ಸೇರಿನಷ್ಟು ಏಲಕ್ಕಿ ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರವನ್ನ ಫ್ರೈ ಮಾಡ್ಕೊಂಡ ನಂತರ ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಆ್ಯಡ್ ಮಾಡಿ ಆಮೇಲೆ ಹಾಲನ್ನು ಹಾಕಬೇಕು. ಹೀಗೆ ಮಾಡೋದ್ರಿಂದ ರವೆ ಸ್ವಲ್ಪ ಕೂಲ್ ಆಗುತ್ತೆ. ನೀವು ಹಾಲು ಹಾಕಿದ ತಕ್ಷಣ ಜಾಸ್ತಿ ಸಿಡಿಯೋದಿಲ್ಲ. ಈ ರವೆ ಫ್ರೈ ಮಾಡಿ ಡೈರೆಕ್ಟಾಗಿ ಹಾಲು ಹಾಕ್ಬಿಟ್ರೆ ಜಾಸ್ತಿ ಬಿಸಿ ಇರೋದ್ರಿಂದ ಜಾಸ್ತಿ ಸಿಡಿಯುತ್ತೆ. ಸೊ ಉರಿನ ಸಣ್ಣ ಮಾಡಿ ಸಕ್ಕರೆ ಬಾಳೆಹಣ್ಣನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಹಾಲನ್ನು ಸೇರಿಸಿ. ಇಲ್ಲಿ ಹಾಲನ್ನು ಕೂಡ ಸೇಮ್ ಅಮೌಂಟು ಅಂದರೆ 1/4 ಸೇರಿನಷ್ಟು ಹಾಕಬೇಕು. ಹಾಲನ್ನು ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಇರಿ, ಇದು ಸಿಡಿಯುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಿ. ಸಪಾದಭಕ್ಷ್ಯಕ್ಕೆ ನೀರನ್ನು ಹಾಕೋದಿಲ್ಲ, ಬರೀ ಹಾಲಲ್ಲೇ ಇದನ್ನು ಮಾಡಬೇಕು. ಈಗ ರವೆ ಹಾಲಿನಲ್ಲಿ ಚೆನ್ನಾಗಿ ಬೇಯಬೇಕು. ಇದಕ್ಕೊಂದು 5 ನಿಮಿಷ ಬೇಕಾಗತ್ತೆ. ಅಲ್ಲಿವರೆಗೂ ಇದನ್ನು ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳದಲ್ಲಿ ಹಿಡಿದೋಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದಾಯಿತು. ಸಪಾದಭಕ್ಷ್ಯಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಕ್ವಲ್ ಅಮೌಂಟಲ್ಲಿ ಹಾಕಬೇಕು. ಇದಕ್ಕೆ ರವೆ, ತುಪ್ಪ, ಹಾಲು, ಸಕ್ಕರೆ ಮತ್ತು ಬಾಳೆಹಣ್ಣು ಇವಿಷ್ಟು ಇಂಗ್ರೀಡಿಯೆಂಟ್ಸನ್ನು ಕೂಡ ಈಕ್ವಲ್ ಅಮೌಂಟಲ್ಲಿ ಹಾಕಿದ್ದೀನಿ. ಇದಕ್ಕೆ ಯೂಶ್ವಲಿ ಫ್ಲೇವರ್ಗೆ ಏಲಕ್ಕಿ ಅಥವಾ ದ್ರಾಕ್ಷಿ ಗೋಡಂಬಿ ಈ ಥರ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಹಾಕೋದಿಲ್ಲ. ರವೆ ಚೆನ್ನಾಗಿ ಬೆಂದ ಮೇಲೆ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸಿದರೆ ಸಾಕು. ಆಮೇಲೆ ಸ್ಟವನ್ನು ಆಫ್ ಮಾಡಿಬಿಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್.